ಎನ್ನುವ ಊರಿನಲ್ಲಿ ರಾಮನಿಗೆ ದೊಡ್ಡ ದೇವಸ್ಥಾನವಿತ್ತು. ಆ ದೇವಸ್ಥಾನದ ಹೊರಗಡೆ ದೊಡ್ಡ ಧ್ವಜಸ್ತಂಭವಿತ್ತು. ಆ ಧ್ವಜಸ್ತಂಭವನ್ನು ಚಿನ್ನದಿಂದಲೇ ಮಾಡಿದ್ರು. ಒಂದು ದಿನ ರಾತ್ರಿ ಒಬ್ಬ ಕಳ್ಳ ಆ ಧ್ವಜಸ್ತಂಭದಿಂದ ಚಿನ್ನವನ್ನು ಕೊರೆದು ತೆಗೆಯಬೇಕು ಅಂತ ಅವನು ಚಿನ್ನವನ್ನು ಕೊರಿತಾ ಇದ್ದ. ಆ ಕೊರೆಯುವಂತ ಶಬ್ದ ಕರ ಕರ ಅಂತ ಬರ್ತಾ ಇತ್ತು. ಆ ದೇವಸ್ಥಾನದ ಒಳಗೆ ಒಬ್ರು ಪುರೋಹಿತರು ನಿದ್ರೆ ಮಾಡಿದ್ರು. ಆ ಶಬ್ದ ಕೇಳಿ, ಅಯ್ಯೋ, ಈ ಪಕ್ಷಿಗಳಿಗೆ ಏನಪ್ಪಾ ಯಾವ ಸಮಯದಲ್ಲಿ ಕಿರ್ಚ್ಬೇಕು ಅಂತ ಗೊತ್ತಾಗದಿಲ್ಲ. ಹೀಗೆ ಆಲೋಚನೆ ಮಾಡಿ ಮತ್ತೆ ನಿದ್ರೆ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಮತ್ತೆ ಆ ಶಬ್ದ ಅವನಿಗೆ ಕೇಳಿಸಿತು. ಹಬ್ಬಾ, ಈ ದಿನ ಈ ಪಕ್ಷಿಗಳಿಗೆ ಕೆಲ್ಸನೇ ಇಲ್ಲ. ಹೀಗೆ ಆ ಗುಡಿಯಿಂದ ಹೊರಗೆ ಬಂದು ಆ ಪಕ್ಷಿಗಳನ್ನು ಹುಡುಕ್ತಾ ಇದ್ದಾಗ ದೂರದಲ್ಲಿ ಒಬ್ಬ ಕಳ್ಳ ಆ ಧ್ವಜಸ್ತಂಭದಿಂದ ಚಿನ್ನವನ್ನು ಕೊರೆಯುತ್ತಿರುವುದನ್ನು ನೋಡಿದ. ಅಷ್ಟೇ, ಅದನ್ನು ನೋಡಿ ಪುರೋಹಿತರಿಗೆ ಶಾಕ್ ಆಯಿತು. ತಕ್ಷಣ ಅವರು, ಕಳ್ಳ ಕಳ್ಳ, ಬೇಗ ಓಡಿ ಬನ್ನಿ, ದೇವಸ್ಥಾನದ ಕಂಬದಿಂದ ಕಳ್ಳ ಚಿನ್ನವನ್ನು ಕೊರಿತಾ ಇದ್ದಾನೆ, ಬನ್ನಿ ಬನ್ನಿ, ಬೇಗ ಬನ್ನಿ. ಹೀಗೆ ಪುರೋಹಿತರು ಜೋರಾಗಿ ಕಿರುಚುವುದನ್ನು ನೋಡಿ ಅಕ್ಕಪಕ್ಕದ ಜನರೆಲ್ಲ ದೊಣ್ಣೆಯನ್ನು ಎತ್ತಿಕೊಂಡು ಓಡೋಡಿ ಬಂದ್ರು. ಪುರೋಹಿತರೇ, ಎಲ್ಲಿ ಆ ಕಳ್ಳ? ಎಲ್ಲಿ ಓಡಿ ಹೋದ? ಎಲ್ಲಿ ಅವನು? ನೀವು ಇಷ್ಟು ತಡವಾಗಿ ಬಂದ್ರೆ ಅವನು ಎಲ್ಲಿ ಸಿಗ್ತಾನೆ? ಅವನು ಈ ಕಡೆನೆ ಓಡಿ ಹೋದ. ಇಲ್ಲ, ಅವನು ಇಲ್ಲೇ ಎಲ್ಲಾದ್ರೂ ಇರ್ತಾನೆ, ಬನ್ನಿ ದೇವಸ್ಥಾನದ ಒಳಗೆ ಹುಡುಕೋಣ. ಹೀಗೆ ಅವರೆಲ್ಲರೂ ಸೇರಿ ಕಳ್ಳನಿಗೋಸ್ಕರ ಗಲ್ಲಿ ಗಲ್ಲಿ ಹುಡುಕಾಡಿದ್ರು. ಆಗ ಕಳ್ಳ ಭೂಷಣ ಎನ್ನುವವನ ಮನೆಗೆ ಬಂದ. ಭೂಷಣ ಅವನನ್ನು ನೋಡಿ ಭಯದಿಂದ, ಏಯ್, ಯಾರೋ ನೀನು? ಎಲ್ಲಿಂದ ಬಂದಿದ್ದೀಯಾ? ಇರು, ಇವಾಗ್ಲೇ ನಿನ್ನ ಅವರ ಜೊತೆ ಹಿಡಿದು ಕೊಡ್ತೀನಿ. ಹೀಗೆ ಕಳ್ಳನನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಆಗ ಕಳ್ಳ, ಅಯ್ಯ, ನನ್ನನ್ನು ಕ್ಷಮಿಸಿ ಅಯ್ಯ, ನನ್ನನ್ನು ಹಿಡಿದು ಕೊಡ್ಬೇಡಿ, ನೀವು ನನ್ನನ್ನು ಕಾಪಾಡಿದ್ರೆ ಇದರಲ್ಲಿ ಸರಿಭಾಗವನ್ನು ನಿಮಗೆ ಕೊಡ್ತೀನಿ. ಹೀಗೆ ಆ ಕಳ್ಳ ಭೂಷಣನಿಗೆ ಹಣದ ಆಸೆಯನ್ನು ತೋರಿಸಿದ. ಆಗ ಸ್ವಾರ್ಥಿಯಾದ ಭೂಷಣ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಸರಿ, ನೀನು ಹೇಳಿದ್ದಕ್ಕೆ ನಾನು ಒಪ್ಪಿದ್ದೀನಿ ಹಾಗೆ ಅಂತ ಹೇಳಿದ. ಆವಾಗ್ಲೇ ಎಲ್ಲರೂ ಭೂಷಣನ ಮನೆಗೆ ಬಂದ್ರು. ಭೂಷಣಮಯ್ಯ, ಭೂಷಣಮಯ್ಯ, ಅಯ್ಯ ಹಾಗೆ ಕರೆದಾಗ ಭೂಷಣಂ ಹೊರಗಡೆ ಬಂದ. ಏನ್ ವಿಚಾರ? ಎಲ್ಲರೂ ಈ ಸಮಯದಲ್ಲಿ ನನ್ನ ಮನೆ ಹತ್ರ ಬಂದಿದ್ದೀರಾ? ಹೀಗೆ ಅವನಿಗೆ ಏನು ತಿಳಿಯದ ಹಾಗೆ ನಾಟಕ ಮಾಡಿದ. ಆಗ ಆ ಗುಂಪಿನಲ್ಲಿ ಒಬ್ಬ, ಭೂಷಣಮಯ್ಯ, ದೇವಸ್ಥಾನದಲ್ಲಿ ಕಳ್ಳತನ ಆಯಿತು ಅಂತ ನಾವೆಲ್ಲ ಓಡೋಡಿ ಬಂದಿದ್ದೀವಿ, ನೀವು ಯಾಕೆ ಶಬ್ದ ಕೇಳಿ ಬರಲಿಲ್ಲ? ಏನು, ಕಳ್ಳನ? ಅವನು ಎಲ್ಲಿಗೋದ? ಇವಾಗ ಕಳ್ಳನ ನೀವೆಲ್ಲ ಸೇರಿ ಹಿಡ್ದಿದ್ದೀರಾ? ಇಲ್ಲ ಅಯ್ಯ, ನಾವು ಕಳ್ಳನ ಹಿಂದೆ ಅವನನ್ನು ಅಟ್ಟಿಸಿಕೊಂಡು ಬಂದು ಅವನು ಇದೇ ದಾರಿಯಲ್ಲಿ ಬಂದು ನಿಮ್ಮ ಮನೆಯೊಳಗೆ ಹೋದ ಹಾಗೆ ಆಯಿತು. ಏನು, ನನ್ನ ಮನೆಯೊಳಗೆನಾ? ನನ್ನ ಮನೆಯೊಳಗೆ ಕಳ್ಳ ಬಂದ್ರೆ ನಾನು ಅವನ್ನ ಸುಮ್ನೆ ಬಿಟ್ಬಿಡ್ತೀನಾ? ಅಯ್ಯ, ಯಾವುದಕ್ಕೂ ಒಳ್ಳೇದು, ಒಂದ್ಸಲ ನಿಮ್ಮ ಮನೆಯೊಳಗೆ ಹೋಗಿ ನೋಡಿ ಬರೋಣ. ಒಂದು ವೇಳೆ ಅವನು ನಿಮ್ಮ ಮನೆಯೊಳಗೆ ಬಂದಿದ್ರೆ ನಿಮ್ಮ ಮನೆಯಲ್ಲಿರುವ ಚಿನ್ನವನ್ನು ಮತ್ತು ಹಣವನ್ನು ಅವನು ದೋಚಿಕೊಂಡು ಹೋಗ್ಬೋದು. ಇವರ ಜೊತೆ ನಮಗೇನು ಮಾತು? ಬನ್ನಿ, ನಾವೇ ಮನೆಯೊಳಗೆ ಹೋಗಿ ಆ ಕಳ್ಳ ಇದ್ದಾನ ಅಂತ ಅವನನ್ನು ಹುಡುಕಿ ನೋಡೋಣ. ಹೀಗೆ ಹೇಳಿ ಎಲ್ಲರೂ ಮನೆಯೊಳಗೆ ಹೋಗಿ ನೋಡಿದಾಗ ಮನೆಯೊಳಗೆ ಆ ಕಳ್ಳ ಭೂಷಣನ ಬಟ್ಟೆಯನ್ನು ಹಾಕಿಕೊಂಡು ಸಾಧಾರಣವಾಗಿ ನಿಂತಿದ್ದ. ಅವನನ್ನು ನೋಡಿ, ಭೂಷಣಮಯ್ಯ, ಇವನು ಯಾರು? ಇದಕ್ಕೆ ಮುಂಚೆ ಇವನನ್ನು ಈ ಊರಲ್ಲಿ ನೋಡ್ಲೇ ಇಲ್ವಲ್ಲ. ಇವನು ನನ್ನ ಭಾವ. ಇವನು ಹೊರದೇಶದಿಂದ ಬಂದಿದ್ದಾನೆ. ಇವಾಗಷ್ಟೇ ರಜೆಗೆ ಅಂತ ಬಂದಿದ್ದಾನೆ. ಹಾಗೆ ನನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದ. ಇನ್ನು 2 ದಿನದಲ್ಲಿ ಹೋಗಿ ಬಿಡ್ತಾನೆ ಹಾಗೆ ಹೇಳಿದ ಭೂಷಣ. ಎಲ್ಲರೂ ಭೂಷಣನ ಮಾತು ಕೇಳಿ ಅಲ್ಲಿಂದ ಹೊರಟೋದ್ರು. ಹೀಗೆ ಕಳ್ಳ ಸಿಗದ ಕಾರಣ ಎಲ್ಲರೂ ಅವರವರ ಕೆಲಸವನ್ನು ನೋಡಿಕೊಂಡು ಅವರವರ ಮನೆಗೆ ಹೋದ್ರು. ಆ ನಂತರ ಭೂಷಣಂ ಕಳ್ಳನ ಬಳಿ ಬಂದ. ಕೊಡೋ, ನನಗೆ ಸೇರಬೇಕಾದ ಚಿನ್ನ. ಆ ಕಳ್ಳ ಅವನ ಬಳಿ ಇರುವ ಚಿನ್ನವನ್ನು ಹೊರಗೆ ತೆಗೆದು ಅದರಲ್ಲಿ ಸಮಪಾಲನ್ನು ಭೂಷಣನಿಗೆ ನೀಡಿದಾಗ ಭೂಷಣ ಆ ಚಿನ್ನವನ್ನು ತೆಗೆದುಕೊಂಡು ಹೋಗ್ತಾ ಇರುವಾಗ, ಭೂಷಣಮಯ್ಯ, ನಿಲ್ಲಿ, ನೀವು ನನಗೆ ಸಹಾಯ ಮಾಡಿದ್ರೆ ನಾನು ಮತ್ತಷ್ಟು ಹಣ ಚಿನ್ನವನ್ನು ಪಡಿಬಹುದು, ನಿಮಗೂ ಕೂಡ ಕೊಡ್ತೇನೆ. ಇನ್ನೂ ಹೆಚ್ಚು ಬಂಗಾರ ಅಂತ ಹೇಳಿದಾಗ ಭೂಷಣನಿಗೆ ಅತಿಯಾಸ ಇನ್ನಷ್ಟು ಆಯಿತು. ಏನು, ಇದಕ್ಕಿಂತ ಇನ್ನಷ್ಟು ಚಿನ್ನನ? ಹೇಳು, ಏನ್ ಮಾಡ್ಬೇಕು? ಏನೂ ಇಲ್ಲ ಭೂಷಣಮಯ್ಯ, ನೀವು ಎಲ್ಲರ ಬಳಿ ನಾನ್ ನಿಮ್ಮ ಭಾವಮೈದುನ ಅಂತ ಎಲ್ಲರಿಗೂ ಹೇಳಿದ್ದೀರಾ ಅಲ್ವಾ? ಹೌದು, ಹೇಳಿದ್ದೀನಿ.
ನೀವು ಹಾಗೆ ಹೇಳಿರುವುದರಿಂದ ನೀವು ನಿಮ್ಮ ಜೊತೆ ಯಾರ ಮನೆಯಲ್ಲಿ ಹಣ ಇದೆಯೋ ಅವರ ಮನೆಗೆ ನನ್ನನ್ನು ನಿಮ್ ಜೊತೆ ಕರ್ಕೊಂಡೋಗಿ ನಾನು ಅವರು ಎಲ್ಲೆಲ್ಲಿ ಹಣ ಇಟ್ಟಿದ್ದಾರೆ ಅಂತ ನೋಡ್ಕೊಂಡು ರಾತ್ರಿ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಅಲ್ಲಿ ಹೋಗಿ ಕಳ್ಳತನ ಮಾಡ್ಕೊಂಡು ಬರ್ತೀನಿ. ಹೀಗೆ ಎಲ್ಲೆಲ್ಲಿ ಏನೇನು ಇಟ್ಟಿರ್ತಾರೆ ಅಂತ ಸರಿಯಾಗಿ ನೋಡಿಕೊಂಡು ಕಳ್ಳತನ ಮಾಡ್ಕೊಂಡು ಬಂದು ಅದರಲ್ಲಿ ಸರಿಪಾಲನ್ನು ನಿಮಗೂ ಕೂಡ ಕೊಡ್ತೀನಿ. ಹೀಗೆ ಕಳ್ಳ ಹೇಳಿದ ತಕ್ಷಣ ಭೂಷಣನಿಗೆ ಇನ್ನಷ್ಟು ಹಣದ ಆಸೆ ಹೆಚ್ಚಾಗಿ, ಆಯ್ತು, ನೀನು ಹೇಳಿದ ಹಾಗೇನೆ ಎಲ್ಲರ ಮನೆಗೆ ನಾನ್ ನಿನ್ನ ಕರ್ಕೊಂಡೋಗ್ತೀನಿ. ಆದ್ರೆ ಯಾವತ್ತಾದ್ರೂ ನೀನು ಕಳ್ಳತನ ಮಾಡಿ ಸಿಕ್ಕಾಕೊಂಡ್ರೆ ನೀನು ನನ್ನ ಭಾವಮೈದುನ ಅಲ್ಲ, ನೀನು ಹಾಗೆ ಹೇಳದಿದ್ರೆ ನೀನು ನನ್ನನ್ನು ಕೊಲ್ತಾ ಇದ್ದೆ ಅಂತ ಎಲ್ಲರ ಬಳಿ ಹೇಳ್ಬೇಕಾಗುತ್ತೆ. ಅಷ್ಟೇ ಅಲ್ವಾ ಭೂಷಣನವರೇ? ಹೀಗೆ ವಿನಯದಿಂದ ಹೇಳಿದ ಕಳ್ಳ. ಹೀಗೆ ಪ್ರತಿದಿನ ಭೂಷಣಂ ಕಳ್ಳನನ್ನು ಪ್ರತಿಯೊಬ್ಬರ ಮನೆಗೆ ಕರ್ಕೊಂಡೋಗ್ತಿದ್ದ. ಕಳ್ಳ ಅವರ ಮನೆಯಲ್ಲಿ ಅವರು ಹಣ ಎಲ್ಲಿ ಇಡ್ತಾರೆ, ಚಿನ್ನವನ್ನು ಎಲ್ಲಿ ಇಡ್ತಾರೆ ಅಂತ ಸರಿಯಾಗಿ ನೋಡಿಕೊಂಡು ರಾತ್ರಿ ಬಂದು ಕಳ್ಳತನ ಮಾಡುತ್ತಾನೆ. ಹೀಗೆ ಆ ಊರಲ್ಲಿರುವ ತುಂಬಾ ಜನರ ಮನೆಯಲ್ಲಿ ಕಳ್ಳತನ ಮಾಡಿದ ಆ ಕಳ್ಳ. ಏನಪ್ಪಾ ಕಳ್ಳ, ನಮ್ಮ ಊರನ್ನೇ ನಂಬಿಕೊಂಡು ತುಂಬಾ ಹಣವನ್ನು ಸಂಪಾದನೆ ಮಾಡಿದೀಯಾ? ಏನೋ ಭೂಷಣಮಯ್ಯ, ನಿಮ್ಮ ಸಹಾಯದಿಂದ ನಾನು ಇಷ್ಟೊಂದು ಸಂಪಾದನೆ ಮಾಡಿದ್ದೀನಿ. ಹಾಗಾದ್ರೆ ಈ ದಿನ ನಮ್ಮ ಪಾಲನ್ನು ಸರಿಸಮವಾಗಿ ಬಿಡಿಸಿಕೊಳ್ಳೋಣ. ಹಾಗೇ ಆಗ್ಲಿರಿ, ಈ ದಿನನೇ ಹಂಚಿಕೊಳ್ಳೋಣ. ಹಾಗೆ ಹೇಳಿ ಕಳ್ಳ ಆ ಚಿನ್ನವನ್ನು 2 ಭಾಗವನ್ನಾಗಿ ಮಾಡಿದ. ಭೂಷಣನಿಗೆ ಆ ಚಿನ್ನವನ್ನು ನೋಡಿ ಮನಸ್ಸಲ್ಲಿ ಮತ್ತಷ್ಟು ಆಸೆಗಳು ಹುಟ್ಟಿಕೊಂಡಿತ್ತು. ಇಲ್ನೋಡು, ನಾಳೆ ನಿನ್ನನ್ನು ಇನ್ನೊಂದು ಮನೆಗೆ ಕರ್ಕೊಂಡೋಗ್ತೀನಿ. ಆ ಮನೆಯಲ್ಲಿ ಚಿನ್ನ ಹಣ ತುಂಬಾ ಜಾಸ್ತಿನೇ ಇದೆ. ಹೀಗೆ ಭೂಷಣಂ ಹೇಳಿದಾಗ ಅದಕ್ಕೆ ಕಳ್ಳ ನಗುತ್ತಾ, ಭೂಷಣಮಯ್ಯ, ಅತಿಯಾಸೆ ಒಳ್ಳೇದಲ್ಲ ಕಣ್ರಿ. ಮೊದಲೇ ಈ ಊರಲ್ಲಿ ಕಳ್ಳತನ ಜಾಸ್ತಿ ಆಗಿದೆ ಅಂತ ಮಾತಾಡ್ತಿದ್ದಾರೆ. ನಿಮ್ಮ ಊರವರು ಕಳ್ಳ ಯಾರು ಅಂತ ಹಿಡಿಯಲು ಕಾಯ್ಕೊಂಡಿದ್ದಾರೆ. ಇವಾಗ ಕಳ್ಳತನಕ್ಕೆ ಹೋದ್ರೆ ಖಂಡಿತವಾಗಿ ಅವ್ರು ನಮ್ನ ಹಿಡಿದು ಬಿಡ್ತಾರೆ. ಹಾಗೆ ಹೇಳಿದ ತಕ್ಷಣ ಭೂಷಣಂಗೆ ತುಂಬಾನೇ ಭಯ ಆಯಿತು. ಹಾಗಾದ್ರೆ ಈ ಕಳ್ಳತನನ ಇಲ್ಲಿಗೆ ನಿಲ್ಸಿಬಿಡೋಣ. ನಾನ್ ಕೂಡ ಅದೇ ಆಲೋಚನೆ ಮಾಡ್ತಿದ್ದೀನಿ. ನಾಳೆ ನಾನು ಈ ಊರ್ ಬಿಟ್ಟು ದೂರ ಹೋಗ್ಬಿಡ್ತೀನಿ. ಆದ್ರೆ ನೀವು ನನಗೆ ಇಷ್ಟು ದೊಡ್ಡ ಸಹಾಯ ಮಾಡಿದ್ರಿಂದ ನಾನ್ ನಿಮ್ಗೆ ಏನಾದ್ರೂ ಕೊಡ್ಬೇಕು ಅಂತ ಆಸೆ ಪಡ್ತಿದ್ದೀನಿ ಕಣ್ರಿ. ಹೀಗೆ ಆ ಕಳ್ಳ ಹೇಳಿದಾಗ ಭೂಷಣಂ ತುಂಬಾನೇ ಸಂತೋಷ ಪಡುತ್ತಾ, ಏನು ಕೊಡ್ಬೇಕು ಅಂತ ಕಾಯ್ತಾ ಇದ್ದೀಯಾ? ಹಾಗೆ ಕೇಳಿದಾಗ ಕಳ್ಳ ಅವನ ಬಳಿ ಇದ್ದ 2 ಸಾರಾಯಿ ಬಾಟ್ಲನ್ನು ತೆಗೆದು ಇಟ್ಟ. ಭೂಷಣನಿಗೆ ಅದನ್ನು ನೋಡಿದಾಗ ತುಂಬಾನೇ ಸಂತೋಷವಾಯಿತು. ಅವರಿಬ್ಬರೂ ಸೇರಿ ಕಂಠಪೂರ್ತಿ ರಾತ್ರಿ ಇಡೀ ಕುಡಿತಾನೆ ಇದ್ರು. ಆ ದಿನ ಬೆಳಿಗ್ಗೆ ಎಷ್ಟು ಸಮಯವಾದರೂ ಭೂಷಣಂ ಎದ್ದೇಳಲೇ ಇಲ್ಲ. ತನ್ನ ತಾಯಿಯ ಮನೆಗೆ ಹೋಗಿದ್ದ ಭೂಷಣನ ಹೆಂಡತಿ ಮನೆಗೆ ಬಂದು ಭೂಷಣನನ್ನು ನೋಡಿ, ಇಷ್ಟೊತ್ತಾದ್ರೂ ಇನ್ನೂ ಎದ್ದೇಳಲೇ ಇಲ್ಲ. ಭೂಷಣನನ್ನು ಎಬ್ಬಿಸಿದ್ಲು. ಭೂಷಣಂ ಕಣ್ತೆರೆದು ನೋಡಿದಾಗ ಅವನ ಹೆಂಡತಿ ಅವನ ಕಣ್ಣಿನ ಮುಂದೆ ನಿಂತಿದ್ಲು. ನೀ ಯಾವಾಗ್ಲೇ ಬಂದೆ? ನಿನಗೋಸ್ಕರ ನಾನು ಎಷ್ಟು ಬಂಗಾರವನ್ನು ಸೇರಿಸಿಟ್ಟಿದ್ದೀನಿ ಗೊತ್ತಾ? ಹಾಗೆ ಹೇಳಿ ಭೂಷಣಂ ಗಾಡ್ರೇಜ್ ಅನ್ನು ತೆರೆದು ನೋಡಿದಾಗ ಅದರಲ್ಲಿ ₹1 ಕೂಡ ಇರಲಿಲ್ಲ. ಭೂಷಣನಿಗೆ ಅವನ ನಿದ್ರೆ ಮಂಕು ಹೊರಟೇ ಹೋಯಿತು. ಹೊರಗಡೆ ಓಡೋಡಿ ಬಂದ. ಎಲ್ಲಿ ಆ ಕಳ್ಳ ನಾಯಿ ಎಲ್ಲಿಗೋಡ್ದ? ಹಾಗೆ ಹೇಳಿ ಎಲ್ಲ ರೂಮುಗಳನ್ನು ನೋಡಿದ. ಆದರೆ ಕಳ್ಳ ಎಲ್ಲೂ ಇರಲಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಆಸ್ತಿನೂ ಹೋಯ್ತು, ಸೇರಿಸಿಟ್ಟ ಆಸ್ತಿನೂ ಎಲ್ಲನೂ ಹೋಯ್ತು. ಹಣಕ್ಕೆ ಆಸೆಪಟ್ಟು ಕಳ್ಳನ ಮನೆಯಲ್ಲಿ ಇಟ್ಕೊಂಡೆ. ಆದ್ರೆ ಕಳ್ಳ ನನ್ನ ಆಸ್ತಿಯನ್ನೆಲ್ಲ ಎತ್ಕೊಂಡೋಗಿದ್ದಾನೆ. ಹೀಗೆ ನಡೆದ ವಿಚಾರವನ್ನು ಅವನ ಹೆಂಡತಿಗೆ ಕೂಡ ಹೇಳಿದ. ಅವನ ಹೆಂಡತಿ ದುಃಖ ಪಡುತ್ತಾ, ಅಯ್ಯೋ ದೇವ್ರೆ, ಆಸ್ತಿನೆಲ್ಲ ಕಳ್ಳನಿಗೆ ಬಾಚಿಕೊಟ್ಟಿದ್ದೀರಾ? ಹೋಗ್ರಿ, ಹೋಗಿ ನಡೆದ ವಿಚಾರವನ್ನು ಎಲ್ಲರಿಗೂ ಹೇಳಿ. ಏನು ಅಂತ ನನ್ನ ಕಳ್ಳನ ಮನೆಯಲ್ಲೇ ಇಟ್ಟುಕೊಂಡು ಎಲ್ಲರ ಮನೆಯಲ್ಲಿ ಕಳ್ಳತನ ಮಾಡ್ಲಿಕ್ಕೆ ನಾನೇ ಸಹಾಯ ಮಾಡಿದೆ ಅಂತ ಎಲ್ರಿಗೂ ಗೊತ್ತಾದ್ರೆ ಎಲ್ಲರೂ ನನ್ನ ಈ ಊರ್ ಬಿಟ್ಟೆ ತಳ್ಳಿಟ್ಬಿಡ್ತಾರೆ ಕಣೆ. ಈ ವಿಷಯನ ನಾನು ಹೇಗೆ ಹೋಗಿ ಹೇಳಕ್ಕಾಗೋದು? ಹಾಗೆ ಹೇಳಿ ಕಳ್ಳನಿಗೆ ಸಹಾಯ ಮಾಡಿದ್ದಕ್ಕೆ ತನಗೆ ತಕ್ಕ ಶಿಕ್ಷೆನೇ ಆಗಿದೆ ಅಂತ ಆಲೋಚನೆ ಮಾಡ್ದ. ಅದಕ್ಕೇನೆ ಅತಿಯಾಸೆಯಿಂದ ಯಾವಾಗ್ಲೂ ಕೆಟ್ಟವರ ಸಹವಾಸ ಮಾಡಬಾರದು.
ఉన్నదాన్ని ಹಾಗೆ ಮಾಡಿದ್ರೆ లోపంగా ಒಂದಲ್ಲ ಒಂದು ఎప్పుడూ ದಿನ ಅವರು భావించకు. ನಮಗೂ ಕೇಡನ್ನು నిన్నిలా ಬಯಸುತ್ತಾರೆ. సృష్టించాడంటే ಒಂದು ఏదో గొప్ప ಊರಿನಲ್ಲಿ పని ಗೌರಿ కోసమే ದೇವಿ ಎನ್ನುವ సృష్టించుంటాడ్రా ఆ దేవుడు. ಅಕ್ಕಪಕ್ಕ ಮನೆಯವರು నువ్వు ಇದ್ರು. ముందు ముందు ಅವರಿಬ್ಬರಿಗೂ ఏ ಒಬ್ಬರನ್ನು గొప్ప పని ನೋಡಿದ್ರೆ చేయడం ಇನ್ನೊಬ್ಬರಿಗೆ కోసం ఈ ಆಗ್ತಾ భూమి ಇರ್ಲಿಲ್ಲ. మీదకొచ్చావో ಆದ್ರೆ ಅವರ అది ಗಂಡಂದಿರು తెలుసుకో ముందు. ಸ್ವಂತ ಅಣ್ಣ అది ತಮ್ಮಂದಿರು తెలుసుకున్న ಸೂರ್ಯ నాడు ಗೌರಿ నిన్ను ದೊಡ್ಡ ಮಗ అనరాని ಸೊಸೆ మాటలు అన్నవాళ్లే ಚಂದ್ರಂ నీ ದೇವಿ గురించి గొప్పగా ಸಣ್ಣ ಮಗ చెప్పుకుంటారు. ಸೊಸೆ ಸೂರ್ಯ బయట ಚಂದ್ರನ ఎవరో ತಂದೆ ఏదో ರಾಮಯ್ಯ అన్నారని ಯಾವಾಗ್ಲೂ నువ్వు ఇలా ತೀರ್ಕೊಂಡ್ಬಿಟ್ರು. బాధపడితే ತಾಯಿಯಾದ అంతా ಶಾರದಾ నిన్ను బాధ 6 ದಿನ పెడుతూనే ದೊಡ್ಡ ఉంటారు. ಮಗನ ಮನೆಯಲ್ಲಿ ఈ 6 ದಿನ లోకంలో ಸಣ್ಣ ಮಗನ అందరూ ಮನೆಯಲ್ಲಿ ಇರ್ತಾ ಇದ್ರು. బాధపడేవాళ్ళని చూసి ಶಾರದಾ ಹೆಸರಲ್ಲಿರುವ ఇంకా ಸ್ವಲ್ಪ బాధపెట్టి ಹೊಲಕ್ಕೋಸ್ಕರ సంతోషించే వాళ్ళే ಸೊಸೆಯಂದಿರು ఎక్కువరా. ನಾಟಕ ಮಾಡ್ತಿದ್ರು. అంటూ వీరయ్య ಅತ್ತೆ, సోముకి ನೀವು ನನ್ ಜೊತೆ ಸ್ಫೂರ್ತಿ ಇರುವ ಬಂದೇ ತನಕ ಮಾತನ್ನು చెప్పాడు. ಚೆನ್ನಾಗಿ ಊಟ ಅప్పుడు ಮಾಡಿ ಸೋಮು, ಆರೋಗ್ಯವಾಗಿ ಇರ್ಬೇಕು. అవునన్నా, ಅದನ್ನ ಬಿಟ್ರೆ నువ్వు ನನಗೆ ಬೇರೆ చెప్తుంటే నాకు ಏನು నిజమే ಬೇಡ. అనిపిస్తుంది. నేను ఏడుస్తుంటే ಅತ್ತೆ, చూసి ನೀವು ನನ್ నవ్వుతున్నారు. ಜೊತೆ ಇರುವ ತನಕ ఇంకా ఎక్కువగా ಸಂತೋಷವಾಗಿರ್ಬೇಕು ఏడిపిస్తున్నారు. ಎನ್ನುವುದೇ ఇక ನನ್ನ నుంచి ಆಸೆ. వారికి నా ఎదుగుదల ಆದ್ರೆ చూపించి ಶಾರದಮ್ಮ సమాధానం ಯಾರು చెప్తాను. ಏನ್ ಹೇಳಿದ್ರು నన్ను ಕೇಳ್ಕೊಂಡು చూసి నాపై ಸುಮ್ಮನೆ జోకులు ಇರ್ತಾರೆ. వేస్తున్న వారే నా గురించి ಶಾರದಮ್ಮ గొప్పగా ಗೌರಿ మాట్లాడుకునేలా ಮನೆಯಲ್ಲಿ ಇರುವ చేస్తాను. ಸಮಯ ಶಾರದಾ అంటూ ಮತ್ತು సోము ಗೌರಿ తన ಒಂದೇ తండ్రి ಸಮಯದಲ್ಲಿ చెప్పిన ಹೊರಗಡೆ మాటలకి ಗುಡಿಸ್ಲಿಕ್ಕೆ ధైర్యం ಬಂದ್ರು. తెచ్చుకుని బయటికి ದಾರಿಯಲ್ಲಿ వెళ్ళారు. ಹೋಗುವ ಪಾರ್ವತಮ್ಮ ఎందుకండి? ಅವರಿಬ್ಬರನ್ನು ನೋಡಿ వాడికి ఇలా ಮಾತಾಡ್ಸಿದ್ರು. ప్రతిసారి ధైర్యం చెబుతా ఉంటారు. ಒಂದೇ ಮನೆಯ ಸೊಸೆಯಂದಿರು పాపం, వాడికి ಒಂದೇ ఉన్న ಸಮಯದಲ್ಲಿ లోపంతో ಹೊರಗೆ వాడు ఏం ಬಂದಿದ್ದೀರಾ? చేస్తాడు ಏನ್ చెప్పండి? ವಿಶೇಷ? అంత వాడి కర్మ. ಇದ್ರಲ್ಲಿ ಸುಶೀಲ, ವಿಶೇಷ ಏನಿದೆ? ఒక ಇದನ್ನ బిడ్డ ನೋಡಿದ್ರೆ ನಿಮ್ಗೆ ವಿಶೇಷ గొప్పవాడవడానికి ಅನ್ಸುತ್ತಾ? తల్లిదండ్రులుగా మనం ఏం ನೀವಿಬ್ರು చేయాలో అది చేద్దాం. ಉಪ್ಪು ಸಕ್ಕರೆ ಅಂತ ಆ తర్వాత ಈ ಅಂತ ಊರಲ್ಲಿರೋರೆಲ್ಲ ಆ ಹೇಳ್ತಾರೆ. ಭಗವಂತುದ್ದಯ್ಯ. ನೀವಿಬ್ರು ఇక్కడ ಚೆನ್ನಾಗಿದ್ದಿದ್ರೆ ఎవడు రాత్రి ಅಣ್ಣ వాడి ತಮ್ಮಂದಿರು రాసుకోవాలి. ಚೆನ್ನಾಗಿರ್ತಿದ್ರು. అంతేగాని ಆ కర్మ ಮಾತು ಕೇಳಿ ఫలాలంటూ ಎರಡು ఏమీ ಸೊಸೆಯಂದಿರಿಗೆ ತುಂಬಾ సోము ಕೋಪ ಬಂತು. ధైర్యంగా ఊర్లో ಹೊರಗಡೆ అందరి ముందు ಗುಡ್ಸಕ್ಕೆ తల ಇಟ್ಕೊಂಡಿದ್ದ ಎತ್ತುకుని ನೀರನ್ನು తిరుగుతూ ಒಂದೇ ಸಲ ಅವರು మా నాన్న ಪಾರ್ವತಿಯ ಮೇಲೆ చెప్పినట్టుగా ಎರಚಿದ್ರು. నేనేదో ఒక గొప్ప పని ಪಾರ್ವತಮ್ಮ సాధించడానికి ಇಬ್ಬರನ್ನು ಬೈತಾ పుట్టుంటాను. ಅಲ್ಲಿಂದ నేను ಹೊರಟೋದ್ರು. మరుగుజ్జులానే ఉన్నా, ಗೌರಿ ಮನೆಯೊಳಗೆ నేను ಬಂದು బలమైన ಅತ್ತೆ వాణ్ణి. ಶಾರದೆ ಜೊತೆ నేను ಈ ఏం ವಿಷಯವನ್ನು చేసినా సరే ಹೇಳಿದ್ಲು. ఈ ఊళ్ళో ಪಾರ್ವತಮ್ಮ ನೋಡಿ అందరికంటే ಅತ್ತೆ ಏನ್ గొప్పవాణ్ణి అని ಹೇಳ್ತಿದ್ದಾರೆ ಅಂತ. అనిపించుకోవాలి. ನಾವು ಇಬ್ರು ಬಂದ ಅನ್ಕೊಂಡು ನಂತರ వెళ్తూ ನಿಮ್ಮ ఉంటాడు. ಮಗಂದಿರು ఒక ಬೇರೆ దగ్గర ಬೇರೆ ಆದ್ರಂತೆ. ಆ ಗಿರಿ, ಮಾತು ಕೇಳಿ ಸುರೇಶ್ ನಂಗೆ ಕೋಪ ఇద్దరు ಬಂತು. కూర్చొని మాట్లాడుకుంటూ ಶಾರದಮ್ಮ ఉన్నారు. ಮೌನವಾಗಿ ಸುರೇಶ್, ನಿಂತಿದ್ರು. ఇది విన్నావా? ನಾವು మన ಬೇಜಾರಾಗಿದ್ರೆ పక్కూర్లో ನಿಮ್ಗೆ కుస్తీ ಬೇಜಾರಾಗಲ್ವಾ పోటీలు ಅತ್ತೆ? జరుగుతున్నాయంట. ಯಾರು ಏನ್ అందులో ಹೇಳಿದ್ರು గెలిచిన ನೀವು వాళ్ళకి ಹೀಗೇನೆ ಸುಮ್ನೆ మొదటి ಇರ್ತೀರಾ? బహుమతిగా ನೀವು 10,000 ಅವ್ರ వరహాలు ಜೊತೆಲ್ಲ ಹೋಗಿ ఇస్తున్నారంట. ನನ್ನ ದೊಡ್ಡ అలాగా? ಸೊಸೆ ತುಂಬಾ అయితే మనం ಒಳ್ಳೆಯವಳು కూడా ಅಂತ ಹೇಳಿ ఆ కుస్తీ ಸರಿನಾ ಅತ್ತೆ? పోటీలో పాల్గొనడానికి ಸರಿ వెళ్దాం. ಎನ್ನುವ ಹಾಗೆ ఆ మొదటి ತಲೆಯನ್ನು బహుమతి ಆಡಿಸಿದ್ರು మనకే రావాలి. ಶಾರದಾ. ಮರುದಿನ ಸೂರ್ಯ ಕೆಲ್ಸಕ್ಕೆ ಹೋದ ನಂತರ అని మాట్లాడుకుంటూ ಶಾರದಮ್ಮನಿಗೆ ఉన్నారు. ಟಿಫಿನ್ ఆ ಕೊಟ್ಲು. మాటలు విన్న సోము ಅತ್ತೆ ಊಟ ಮಾಡಿ ఆహా. ಹೊರಡಿ. నిజంగా సంకల్ప బలం ఎల్లిగమ్మా? చాలా గొప్పది. ఇలా ನಾನು అనుకున్నానో ಹೇಳ್ದೆ లేదో, ಅಲ್ವತ್ತೆ, ఆ ನಾನು భగవంతుడు ಒಳ್ಳೆಯವಳು నాకు ఒక ಅಂತ దారి ಊರ ಒಳಗೆ చూపించాడు. ಹೋಗಿ ಹೇಳಿ ಅಂತ. అని అనుకుంటూ ಮಧ್ಯಾಹ್ನಕ್ಕೆ ನಾನು ಸೋಮು ಊಟ ರೆಡಿ వాళ్ళ ಮಾಡಿ దగ్గరకు ಇಟ್ಟಿರ್ತೀನಿ. వెళ్ళి, ನೀವು ಹೋಗಿ ಎಲ್ಲರ ಸುರೇಶ್, ಜೊತೆ ಹೇಳಿ ಬನ್ನಿ. మీరు కుస్తీ పోటీలో ಶಾರದಮ್ಮ పోటీ చేయడానికి ತಿಂಡಿಯನ್ನು ತಿಂದು వెళ్తున్నారా? ಗೊಂದಲದಿಂದ అయితే నేను కూడా ಮನೆಯಿಂದ పోటీలకు ಹೊರಗಡೆ వస్తాను. ಬಂದ್ರು. ಇದು ఆహా, ಎಲ್ಲಿ ಹೋಗಿ రారా? ಮುಗೀತೋ ದೇವ್ರೇ. ఎలాగో అక్కడ చిన్న ನನ್ನ పిల్లలకి ಗಂಡ ఉచితం అంట. ಸಾಯ್ತಾ ಸಾಯ್ತಾ అంటూ ಸೊಸೆಂದಿರ నవ్వుతూ ಜೊತೆ ఉన్నారు ఆ ಮಾತು ఇద్దరు. ಇಟ್ಕೋಬೇಡ. ఆ ಅವ್ರು మాటలకి ಏನ್ ಹೇಳಿದ್ರು సోము ಹ್ಞೂ ಅಂತ ಹೇಳು నొచ్చుకున్నాడు ಅಂತ కానీ ಹೇಳ್ಬಿಟ್ರು. తిరిగి ಇವಾಗ ఏమీ ಇವ್ರು అనలేదు. ನನ್ನ ಚೆಂಡಾಟ లేదు ಆಡ್ತಾ లేదు, ಇದ್ದಾರೆ. నేను చూడడానికి ದಾರಿಯಲ್ಲಿ కాదు ಶಾರದಮ್ಮನ వస్తానంటుంది. ನೋಡಿ నేను ಅಕ್ಕಪಕ್ಕ కూడా ಮನೆಯವರು పోటీలో ಬಂದ್ರು. పాల్గొంటాను. ಏನೇ ఈసారి మనం ಶಾರದಾ, కలిసి కట్టుగా ಏನೇ పోటీ చేసి ಬೆಳಿಗ್ಗೆನೆ ಹೊರಗ್ మన ఊరి ಬಂದ್ಬಿಟ್ಟೆ. పరువు నిలబెడదాం. ನನ್ನ ದೊಡ್ಡ ಸೋಮು ಸೊಸೆನನ್ನ ಅನ್ನ ವಾಕಿಂಗ್ ಮಾಟಲಿಗೆ ಮಾಡ್ಕೊಂಡ್ ಬನ್ನಿ వాళ్ళకి ಅಂತ ನవ్ವು ಕಳ್ಸಿದ್ಲು. ನನ್ನ ఏంటి? ಆರೋಗ್ಯದ ಬಗ್ಗೆ నువ్వు ఆ ಅವಳಿಗೆ పోటీలో ತುಂಬಾನೇ పాల్గొంటావా? ಕಾಳಜಿ ಇದೆ. అది చిన్న ಅಷ್ಟೇನಾ? పిల్లల బంతాట కాదు. ಅಥವಾ ಮನೆಯಿಂದ నిన్ను ಹೊರಗ್ బంతిలో ಕಳ್ಸ್ಬಿಟ್ರಾ? ఆడుకునే ఆట. ಅಯ್ಯೋ, నిన్ను వాళ్ళు ನನ್ చీమని ಸೊಸೆ నలిపినట్టు ಅಂತವಳಲ್ಲ. నలిపేస్తారు. ಅವಳು అనవసరంగా ಪಟಪಟ ಅಂತ పోటీలు అది ఇది అని ಮಾತಾಡ್ಬಿಟ್ರು. ಮನ್ಸಲ್ಲಿ ಮಾತ್ರ ఆలోచించకరా నువ్వు? ಏನು ಇಟ್ಕೊಳ್ಳಲ್ಲ. నాకు ಅಂದ್ರೆ తెలుసు, ನಿನ್ನ నేను ಚಿಕ್ಕ ಸೊಸೆ మరుగుజ్జునే. ಮನ್ಸಲ್ಲಿ ಏನಾದ್ರು అలానే నా ಇಟ್ಕೊಂಡೇ బలం ఏంటో కూడా ಮಾಡ್ತಾಳಾ? నాకు తెలుసు. ಏಯ್ ಬಾಯ್ ಮುಚ್ಚೆ అసలు నేనంటే ಅಂತ ఏంటో ಮಾತಲ್ಲ అక్కడ ನನ್ పోటీలో ಸೊಸೆನ ನೋಡಿ చూపిస్తాను. ಹೇಳ್ಬೇಡ. నన్ను కూడా ನೀವ್ మీతో పాటుగా ಹೇಳಿರ್ತಾನೆ ದೊಡ್ಡ తీసుకెళ్ళండి. ಸೊಸೆ ಒಳ್ಳೆಯವಳು ಅಂದ್ರೆ ಚಿಕ್ಕ వీడేంట్రా ಸೊಸೆ ಕೆಟ್ಟವಳು మనకి ತಾನೆ. ఇలా తగిలాడు జిడ్డులా? ನಿನಗೆ ಎಷ್ಟು అరే ಜನ సురేష్, ಮಕ್ಕಳು? రానివరా, 3 ఆటలో ಜನ? అరటిపండ్లో ఉంటాడు. ಅವರಿಗೆ ಮದ್ವೆ చూసి ಆಯ್ತಾ? కాసేపు నవ్వుకోవచ్చు. ಇನ್ನು ಇಲ್ಲ, సరే సోము, ನೋಡ್ತಾ ಇದ್ದೀವಿ. నేను బాగా ನಿನಗೆ ఆలోచించి నిర్ణయం ಸಾಮರ್ಥ್ಯ తీసుకున్నావు. ಇದ್ರೆ ನಿನ್ನ రేపు 3 నువ్వు కూడా ಸೊಸೆನ మాతో పాటు వద్దులే. ಚೆನ್ನಾಗಿ ನೋಡ್ಕೋ, సోము ಸರಿನಾ? చాలా సంతోషంగా ಹೀಗೆ ఇంటికి తిరిగి ಶಾರದಮ್ಮ వెళ్ళాడు. ದಾರಿಯಲ್ಲಿ ఆ మరుసటి రోజు ಸಿಗುವವರೆಲ್ಲರನ್ನೂ ఉదయం ನೋಡಿ ತನ್ನ ದೊಡ್ಡ ಸೊಸೆ ಒಳ್ಳೆಯವಳು ఆ ಅಂತ ఊరి ಹೇಳಿದ್ರು. వాళ్ళంతా ಸ್ವಲ್ಪ ಸುರೇಶ್ ದೂರ ಗಿರಿ ಹೋದಾಗ ಇಬ್ಬರಿని ಶಾರದಮ್ಮನಿಗೆ ದಡ್ಡೋರ ಎಸ್ತು ಒಂದು ನದಿಯ ಗొప్పగా ತೀರದಲ್ಲಿ ಊರೇಗಿస్తారు. ಒಂದು ನೇರಳೆ ಹಣ್ಣಿನ ಸುರೇಶು, ಮರವನ್ನು ಗಿರಿ, ನೋಡಿದ್ರು. ಆ ಮರ మీరిద్దరూ ತುಂಬಾ అక్కడ ಹಣ್ಣುಗಳಿತ್ತು. జరిగే కుస్తీ ಶಾರದಮ್ಮ పోటీలో ಒಂದು మొదటి ಹಣ್ಣನ್ನು బహుమతి ತೆಗೆದು గెలుచుకొని ತಿಂದು ಮನೆಗೆ మన ఊరి ಬಂದ್ರು. పరువు నిలబెట్టాలి. ಸ್ವಲ್ಪ ಹಣ್ಣುಗಳನ್ನು ఇన్ని ತೆಗೆದುಕೊಂಡು సంవత్సరాల్లో ಬಂದು ತನ್ನ ದೊಡ್ಡ ఒక్కసారి కూడా ಸೊಸೆಗೆ మనం ಕೊಟ್ರು. ఆ కుస్తీ ಗೌರಿ, పోటీల్లో నెగ్గలేదు. ನೇರಳೆ ಹಣ್ಣಮ್ಮ మనకి ತುಂಬಾ బహుమానం ముఖ్యం ಚೆನ್ನಾಗಿದೆ, కాదు, ತಗೋ గెలిపే ತಿನ್ನು. ముఖ్యం. ఈసారి ఈ ఎవరైతే ఆ ಹಣ್ಣು కుస్తీ ತುಂಬಾ పోటీల్లో ಚೆನ್ನಾಗಿದೆ. మన ಹೌದು, ఊరి ನಾನು పరువు ಹೇಳಿದ నిలబెడతారో ಕೆಲ್ಸ ಏನಾಯ್ತು? వాళ్ళని ఈ గ్రామానికి ಅಕ್ಕಪಕ್ಕ పెద్దలని ಮನೆಯವರಿಗೆ నియమిస్తాం. ಎಲ್ರಿಗೂ ಹೇಳಿದೀನಮ್ಮ, అని ನೀನು చెప్పి ತುಂಬಾ ಒಳ್ಳೆಯವಳು పంపించారు ఆ ಅಂತ. గ్రామ ಗೌರಿ ప్రజలు. ಮನಸ್ಸಲ್ಲಿ కుస్తీ పోటీ ಹಬ್ಬ చూడ్డానికి ಅನ್ಕೊಂಡ್ಲು. జనాలు ಮರುದಿನ ಪಾರ್ವತಿ తండోపతండాలుగా ಗೌರಿ అక్కడికి ಮನೆಯಿಂದ ಆ చేరుకున్నారు. ಕಡೆ ಹೋಗುವಾಗ అయ్యా, ಗೌರಿಗೆ ఈయన పేరు ಕೇಳುವ సోము. ಹಾಗೆ మేము ఎంత చెప్పినా కూడా వినకుండా ನಿಮ್ಮ ఈ కుస్తీ ಅತ್ತೆಗೆ పోటీలో ಹೊಟ್ಟೆ ತುಂಬಾ పోటీ ಊಟ చేస్తారని ಕೂಡ వచ్చాడు. ಹಾಕಕ್ಕಾಗಿಲ್ವಾ? మీరే ಏ ఎలా అయినా ಗೌರಮ್ಮ, ఇతని పేరు చేర్చాలి. ನಿಮ್ಮ ಅತ್ತೆ ఇది ಹಸಿವು చిన్నపిల్లలు ಜಾಸ್ತಿಯಾಗಿ ఆడే ఆట కాదని ನೇರಳೆ తెలీదా ಹಣ್ಣನ್ನು మీకు? ತೆಗೆದು ತಿಂದ್ರಂತೆ. అయ్యో, మీరు ಊರೆಲ್ಲ పొరపాటు పడుతున్నారు. ಅದೇ ಮಾತು. ఇతను చిన్నపిల్లాడు కాదు, పెద్దవాడే. ಶಾರದಮ್ಮ అని ಗೌರಿ చెప్పారు. ಆ ಮಾತನ್ನು అలా
ಕೇಳಿ కొద్దిసేపు ಕಂಗಾರಾದ್ರು. అతనితో మాట్లాడిన ಅಯ್ಯೋ తర్వాత ಹಾಳಾದವಳೆ, అతను ಹಣ್ಣು ఒప్పుకున్నాడు. ಚೆನ್ನಾಗಿದೆ ಅಂತ అరే గిరి, ತೆಗೆದು ತಿಂದ್ರೆ మనలో ఎవరు ఇదేనా గెలిచినా ಹೇಳೋದು? ఊరి పెద్దగా ఎవరు ఉన్నా ಏನೋ ಅಪ್ಪ, అధికారం ನನ್ಗೇನ್ మాత్రం ಗೊತ್ತು? ఇద్దరిది. అలాగే మిత్రమా. ಶಾರದಮ್ಮ ಗೊಂದಲದಿಂದ అంటూ ನೋಡ್ತಾನೆ సురేష్ ಇದ್ರು. మరియు గిరి గౌరీ మనసు ఇద్దరు కుస్తీ తడబడిస్తా పోటీలోకి ಇತ್ತು. దిగారు.
ಮರುದಿನ ಪಾಪಂ, ಶಾರದಮ್ಮ ಆ ಇద్దರೂ ದೇವಿಯ ಓಡಿపోయారు. ಮನೆಗೆ ಹೋದ್ರು. ఈసారి దేవి కూడా నవ్వు మన నవ్వుతా ఊరి పరువు అత్తేనా పోయింది. మాట్లాడ్సొద్ಲು. ఇంకా ఈ అత్తే, పోటీలో మనోళ్ళు ಹೇಗಿದ್ದೀರಾ? గెలిచేది ఎప్పుడు, ಏನ್ ತಿಂದ್ರೋ మనం ಏನೋ ಇಷ್ಟು చూసేది ದಿನ. ఎప్పుడు. ಬನ್ನಿ పదండి పదండి. ಅಯ್ಯೋ అంటూ ಏನಿಲ್ಲಮ್ಮ, అందరూ ನಿನ್ನ ಅಕ್ಕ వెళ్ళిపోతూ ನನ್ನ ఉండగా ಚೆನ್ನಾಗಿಯೇ ನೋಡ್ಕೊಂಡ್ಲು. ನನಗೆ ಯಾವ ఈసారి ತೊಂದ್ರೆನೂ ಇಲ್ಲ. విదర్భ నుండి ನನ್ಗೆ కొత్తగా ಎಲ್ಲ ఒక ಗೊತ್ತತ್ತೆ. వ్యక్తి ಅವಳು పోటీలో ಬರೀ ನಾಟಕ. దిగబోతున్నాడు. ಅದಕ್ಕೇನೆ ನಾವು ಊರ್ మీరు ತುಂಬಾ అతన్ని చూస్తే ಹೇಳಿಟ್ಟಿದ್ದು. ఆశ్చర్యపడక ಏನಮ್ಮ తప్పరు. ಮಾಡಿದೀಯ ನೀವು ఇప్పుడు ಮೊನ್ನೆ పోటీలో దిగబోతున్నది ನೇರಳೆ ತೆಗೆದು ಸೋಮು. ತಿಂದಿದ್ದು ನಾನ್ ನೋಡ್ದೆ. అంటూ ಅದಕ್ಕೇನೆ పేరు ನಾನೇ చెప్పగానే ಊರಿನ ಜನರ ಸೋಮು ಜೊತೆ మైదానంలోకి ನಮ್ಮ ಅತ್ತೆ వచ్చాడు. ಹಸಿವಲ್ಲಿ అతన్ని ಪೇರಳೆ చూసి ಹಣ್ಣನ್ನು ತೆಗೆದು అందరూ ತಿಂದ್ರಿ ಅಂತ ఎగతాళిగా ಊರೆಲ್ಲ నవ్వుతూ ఉన్నారు. ಹೇಳಿದ್ದು. ಅವಳು జనం మధ్యలో ఉన్న ಕಷ್ಟಪಡ್ಬೇಕು. వీరయ్య ಶಾರದಮ್ಮನ ಸೋಮುని చూసి, ಬಾಯಿಂದ ಮಾತೇ ನಾನ, ಬರ್ಲಿಲ್ಲ. ಸೋಮು, ಅಂದಿನಿಂದ ಅವರಿಗೆ నువ్వేంట్రా ఇక్కడ? ಇನ್ನಷ್ಟು ತಲೆ ఈ ಭಾರ కుస్తీ ಅನ್ಸ್ತು. పోటీల్లో చాలా బలవంతులు ఉంటారు. ಹೀಗೆ ಊರಿನವರು వాళ్ళని ಏನೋ ತట్టుకోవడం నీ వల్ల ಹೇಳ್ತಾರೆ ಕಾదురా. ಅಂತ చచ్చిపోతావు. ಶಾರದಮ್ಮನಿಗೆ ವಿಧ ವಿಧವಾದ నాన్న, ಅಡಿಗೆಯನ್ನು ಮಾಡಿ చావనైనా చేస్తాను ತಿನ್ಸಿದ್ಲು. కానీ నేను మాత్రం ఈ ಅತ್ತೆ, పోటీలో ಈ ಸ್ವೀಟ್ ఖచ్చితంగా ಹೆಸ್ರು గెలిచి ಇರ್ತೀಯಾ, తీర్తానన్నా. ಹೋಗ್ತೀಯಾ? అంటూ ತಿಂದು ನೋಡಿ సోము ಹೇಗಿದೆ పోటీకి ಅಂತ. దిగాడు. ಇವಾಗ పాపం, అవతలి ನಾನು వ్యక్తి ಇರ್ಬೇಕಾ సోముని ಹೋಗ್ಬೇಕಮ್ಮ? చితకబాదాడు. ಅಯ್ಯೋ అది ನಿಮ್ಗೆ చూసి ಏನ್ వీరయ్య ಬೇಕತ್ತೆ? చాలా ಇದ್ರಲ್ಲಿ బాధపడుతూ ತುಂಬಾನೇ ఉన్నాడు. ಸ್ವೀಟ್ಸ್ ಇದೆ. సోము ಜಂಗಲ್ సొమ్మసిల్లి ಜಾಂಗ್ರಿ, కింద పడిపోయాడు. ಗ್ಲಾಸ್ ಲಡ್ಡು, అప్పుడు ಗೋವಿಂದ తనకి ಜಾಮೂನ್. తన నాన్న చెప్పిన ಆ మాటలే ಹೆಸರು గుర్తుకొస్తూ ಕೇಳುವಾಗನೇ ఉంటాయి. ಶಾರದಮ್ಮನಿಗೆ ಭಯ ಸೋಮು, ಆಯ್ತು. నువ్వు ಹೀಗೆ చాలా ಶಾರದಮ್ಮನಿಗೆ ప్రత్యేకమైనవాడివి. ಒಂದು ವಾರ నీలో ఉన్న ಏನೇನೋ ವಿಧ ప్రత్యేకತೆ ವಿಧವಾದ ಅಡಿಗೆಯನ್ನು నిన్ను ಮಾಡಿಕೊಟ್ಟು గొప్పవాణ్ణి చేస్తుంది. ಅವರ ಹೊಟ್ಟೆ ఆయన ಹಾಳಾಗುವ మాటలు ರೀತಿ గుర్తుకొచ్చి ಏನೇನೋ సోము లేచి ಮಾಡ್ಬಿಟ್ಲು. నిల్చున్నాడు. ಬಾತ್ರೂಮ್ಗೂ అవతల ಮನೆಗೂ వ్యక్తి ಹೋಗದೆ కోపంగా ಕೆಲಸ సోము ಆಗೋಯ್ತು. వైపు పరిగెత్తుకుంటూ ಇವರಿಬ್ರು ಸೇರಿ వస్తున్నాడు. ನನಗೆ రే, ಏನೇನೋ ఈ ಮಾಡ್ಬಿಡ್ತಾರೆ దెబ్బతో ಅನ್ಸುತ್ತೆ. సోముగడు కథం రా. ಮುಂದೆ ನನ್ನಿಂದ అని ಹೀಗೆ నవ్వుతూ ಇರಕ್ಕಾಗಲ್ಲ. ఉండగా ನಾನು సోము ತೀರ್ಮಾನ మెల్లిగా తన ತಗೊಳ್ಳೇಬೇಕು. ప్రత్యర్థి కాళ్ళ మధ్య గుండా ಶಾರದಮ್ಮ ಒಂದು తప్పించుకున్నాడు. ದಿನ ಸೂರ್ಯ అతను ಚಂದ್ರ పట్టు తప్పి ಇಬ್ಬರನ್ನು కింద ಕರೆದು పడిపోయాడు. ಕೂರಿಸಿದ್ರು. అలా సోము తన మరుగుజ్జుతనాన్ని ಮಕ್ಕಳೇ, ఉపయోగించుకొని ನಾನು ತೀರ್ಥಯಾತ್ರೆಗೆ అందరినీ ಹೋಗ್ಬೇಕು ಅಂತ పరిగెత్తిస్తుంటూ ಯೋಚನೆ ಮಾಡಿದೀನಿ. ఆయాసం తెప్పిస్తూ ಸರಿ వారిని ಅಮ್ಮ, ನಿಮ್ ఓడిస్తూ ಜೊತೆ ఉన్నాడు. ಸೇರಿ ನಾನ್ ಕೂಡ ఈసారి ಬರ್ತೀನಿ. మన అందరినీ ಬೇಡಪ್ಪ, ఆశ్చర్యపరుస్తూ ನಾನ್ ಯಾವಾಗ ಬರ್ತೀನಿ విదర్భకి ಅಂತ చెందిన ನನಗೇನೆ సోము ಗೊತ್ತಿಲ್ಲ. ఈ కుస్తీ ಅದೇನಮ್ಮ పోటీలో ಹಾಗೆ గెలిచాడు. ಹೇಳ್ತಿದ್ದೀರಾ? ನಿಮಗೆ ಇಲ್ಲಿ మరుగుజ్జుగా ಏನಾದ್ರೂ ఉన్నా ಕಷ್ಟ కూడా ಬಂದಿದ್ಯಾ? తనని ఎంతమంది హేళన ನನಗೆ చేసి ಯಾವ మాట్లాడినా ಕಷ್ಟ ಕೂಡ కూడా ಇಲ್ಲಪ್ಪ. కుంగిపోకుండా ವಯಸ್ಸಾದ ఈ ನನ್ನ పోటీలో ಜೊತೆ నిలబడి ನೀವ್ಯಾಕೆ గెలిచాడు. ಹಲ್ದಾಡ್ಬೇಕು అంటే ಅಂತಾನೆ. నిజంగా అతను ಲೇ మన ಚಂದ್ರ, అందరికంటే ದೇವಿ గొప్పవాడు. ಅಮ್ಮನಿಗೆ ಏನೇನೋ ಅಡಿಗೆ ಮಾಡಿ అంటూ ಕೊಟ್ಟು పొగుడుతూ ಅವರ ಆರೋಗ್ಯಕ್ಕೆ ಸೋಮುಗೆ ಹಾನಿ మొదటి ಆಯ್ತಂತೆ. బహుమతి ప్రదానం ನೀನು ಸ್ವಲ್ಪ చేశారు. అది ನೋಡ್ಕೋಬೇಕಲ್ವಾನು? చూసి ಸುರೇಶು ಅತ್ತಿಗೆ ಕಿರಿ ಅಮ್ಮನಿಗೆ ಇಬ್ಬರೂ ಸರಿಯಾಗಿ ಅಡಿಗೆ ಸಿಗ್ಗುತ್ತಾ ಮಾಡಿ ಕೊಟ್ಟಿಲ್ಲ ಅಂತ ತಲೆದಿನ್ಸ್ಕೊಂಡರು. ನನ್ನ ಹೆಂಡತಿ ಸೋಮು, ಅವರಿಗೆ ವಿಧ ಮಮ್ಮಲ್ನಿ ವಿಧವಾದ ಕ್ಷಮಿಂಚುರಾ? ಅಡುಗೆನ మేము ಮಾಡಿ నీ లోపాన్ని ಕೊಟ್ಟಿದ್ದಣ್ಣ. చూసి నిన్ను అవహేళన ಅದ್ರಲ್ಲಿ చేసి ಏನೋ ಆಚೆ మాట్లాడాం. ಈಚೆ ಆಗೋಯ್ತು. పర్వాలేదు సురేష్, ಇಲ್ಲಿ మీరలా ಸೊಸೆಯರ ಮೇಲೆ మాట్లాడారు ಯಾವ కాబట్టి ತಪ್ಪು ಇಲ್ಲ నాలో ಕಂಡ್ರು. పట్టుదల ಅವ್ರು పెరిగి ನನ್ನ నేను ಚೆನ್ನಾಗಿನೇ ఇంత పెద్ద ನೋಡ್ಕೋತಾರೆ. విజయం సాధించాను. ಆದ್ರೆ ఈ విజయంలో ಹೇಳಿಯಮ್ಮ, మీకు కూడా భాగం ఉంది. ఈ రోజు ಅವರು నుండి మనం అందరం ಒಬ್ಬರಿಗೊಬ್ರು కలిసి ನಾನು ಮೇಲು మన ನಾನು ಊరిని ಮೇಲು ಅಂತ బాగుపరుచుకుందాం. ನನ್ನ ఆ ಮೇಲೆ తర్వాత ಪ್ರವರ್ತನೆಯನ್ನು ಮಾಡ್ತಾ ಸೋಮು ಇದ್ದಾರೆ. ఆ ఊరికి ಅವರಿಬ್ರು గ్రామ ಚೆನ್ನಾಗಿರ್ಬೇಕು పెద్దయ్యాడు. ಅಂತ ನಾನ್ ಯೋಚನೆ ಮಾಡ್ತೀನಿ. నాన్న, ಆದ್ರೆ నువ్వు ಅವರು నాకు ಹೀಗೆ చెప్పిన ఆ ಮಾಡ್ತಿದ್ದಾರಲ್ವಾ? స్ఫూర్తిదాయకమైన మాటల వల్లే ಓ, నేను ఇప్పుడు ಅದ అందరి చేత ವಿಷಯ. గౌరవించబడుతూ ಈ ಸಲ ఉన్నాను. ನಾನು ಅಣ್ಣ నిజంగా ಸೇರಿ ಇಬ್ರು నేను ఆ దేవుడి ನೋಡ್ಕೋತೀವಿ. దృష్టిలో ನೀವು ಯಾವ ప్రత్యేకమైన వాడిని ತೀರ್ಥಯಾತ್ರೆಗೂ నాన్న. ಹೋಗೋದ್ ಬೇಡ. అవును సోము, ಶಾರದಮ್ಮ ನೀಲಾ ತಮ್ಮ ಪಟ್ಟುದಲ ಮಕ್ಕಳಿಬ್ಬರು అనేది ಅವರನ್ನು ఉంటే ಅರ್ಥ ಮಾಡಿಕೊಂಡಿದ್ದು ನೋಡಿ ఎవరైనా ತುಂಬಾ ఆ ಸಂತೋಷ దేవుడికి ಪಟ್ರು. ప్రత్యేకమైన ಆ ದಿನ వాళ్ళే. ರಾತ್ರಿ అని ಸೂರ್ಯ చెప్పాడు ಚಂದ್ರ వీరయ్య. ತನ್ನ ఇంకా ఆ రోజు ಹೆಂಡತಿಯರಿಗೆ నుండి ಒಂದೇ ಒಂದು ಮಾತನ್ನು ಸೋಮು ಆ ಹೇಳಿದ್ರು. గ్రామానికి ಗೌರಿ, పెద్దగా మారి ನಿನಗೆ ಈ ವಿಷಯ గ్రామాన్ని ಗೊತ್ತಾ? అభివృద్ధి ನಮ್ಮ పదంలో నడిపిస్తూ ಮನೆತನದಲ್ಲಿ ఉన్నాడు. ಮೊದಲ ఇది ఇవాల్టి ಸೊಸೆಗೆ ಸ್ಟೋರಿ. ಪೂರ್ವಿಜರ ಪಟ್ಟುದಲ. ಆಸ್ತಿ మరొక ಕೊಡ್ತಾರೆ. ఆసక్తికర కథతో ಪೂರ್ವಿಜರ మళ్ళీ ಆಸ್ತಿನ కలుద్దాం. ಅದೇನು? ಒಂದೇ ಮನೆಯ ಸೊಸೆಯಂದಿರು ಇಬ್ರು ಅಕ್ಕ ತಂಗಿಯ ರೀತಿ ಒಟ್ಟಿಗೆ ಜೀವನ ಮಾಡಿದ್ರೆ ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ 30 ಕೆಜಿ ಚಿನ್ನನ ಉಡುಗೊರೆಯಾಗಿ ಕೊಡ್ತಾರೆ. ಅಯ್ಯೋ, ಈ ವಿಷಯನ ಇವಾಗ್ಲ ಹೇಳೋದು? 30 ಕೆಜಿ ಚಿನ್ನನ? ಒಂದು ವೇಳೆ ಸೊಸೆಯಂದಿರು ಬೇರೆ ಬೇರೆ ಇದ್ರೆ ಇನ್ನೇನ್ ಮಾಡೋದು? ಅದೆಲ್ಲ ಊರಿನವರಿಗೆ ಹೋಗುತ್ತೆ. ಆದ್ರೆ ಅದು ನಿನ್ಗೆ ಹೇಗೆ ಸಿಗುತ್ತೆ? ನಿನಗೆ ನಿನ್ನ ಅಕ್ಕ ಅಂದ್ರೆ ಇಷ್ಟ ಇಲ್ಲ, ನಿನಗೆ ದೇವಿ ಅಂದ್ರೆ ಇಷ್ಟ ಇಲ್ಲ ಅಲ್ವಾ? ಆ ಬಂಗಾರದ ಮೇಲೆ ಆಸೆಯನ್ನೇ ಬಿಟ್ಬಿಡು. ಆ ದಿನ ರಾತ್ರಿ ಗೌರಿ ಮತ್ತು ದೇವಿ ಆಲೋಚನೆ ಮಾಡ್ತಾ ಇದ್ರು. ಆ ನಂತರ ಇಬ್ಬರು ಅವರ ತೀರ್ಮಾನವನ್ನು ಬದಲಾಯಿಸಿಕೊಂಡ್ರು. ಅಮ್ಮ ದೇವಿ, ಏನ್ ಅಡಿಗೆ ಮಾಡ್ತಿದೀಯಾ? ಅಕ್ಕ, ನಿಮ್ಮ ಮೈದುನ ಮೀನ್ ತಂದಿದ್ದಾರೆ. ನೀವು ತುಂಬಾ ಚೆನ್ನಾಗಿ ಮೀನ್ ಸಾರ್ ಮಾಡ್ತೀರಲ್ವಾ? ಆ ರಹಸ್ಯ ಏನು ಅಂತ ನನಗೂ ಹೇಳ್ಕೊಡಿ. ನಾನೇ ನಿನ್ಗೆ ಮಾಡ್ಕೊಡ್ತೀನಲ್ವಾ, ಅದ್ರಲ್ಲೇನಿದೆ? ಶಾರದಮ್ಮ ಇಬ್ಬರು ಸೊಸೆಯಂದಿರನ್ನು ನೋಡಿ ಆಶ್ಚರ್ಯಪಟ್ರು. ಇದೇನಪ್ಪ, ಇಬ್ರು ಇಷ್ಟು ಅನ್ಯೋನ್ಯವಾಗಿ ಮಾತಾಡ್ತಾ ಇದ್ದಾರೆ, ನನಗೆ ಒಳ್ಳೆ ಕಾಲ ಬಂತ ಏನು? ಆ ದಿನ ಸಂಜೆ ಇಬ್ರು ಸೊಸೆಯಂದಿರು ಒಂದೇ ಸಮಯದಲ್ಲಿ ಮನೆಯಿಂದ ಹೊರಗಡೆ ಬಂದ್ರು. ಪಾರ್ವತಮ್ಮ ಅವರನ್ನು ನೋಡಿ ಮತ್ತೆ ಅವರ ಬಳಿ ಬಂದ್ರು. ಈ ಸಲ ನೀವಿಬ್ರು ಹೇಗೆ ಹೊರಗಡೆ ಬಂದ್ರಿ ಅಂತ ನಾನೇಳ? ನಿಮ್ಮಿಬ್ರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಹಾಗಿರುವಾಗ ಒಬ್ರ ಮುಖ ಒಬ್ರು ನೋಡ್ಕೊಳಕ್ಕೆ ನಾಚಿಕೆ ಪಡ್ತೀರಾ, ಹಾಗೆ ತಾನೇ? ಸ್ವಂತ ಅಕ್ಕ ತಂಗಿ ಹಾಗೆ ಇರುವ ನಮ್ಮ ಬಳಿ ವಿಷವನ್ನು ಬಿತ್ತುತ್ತೀರಾ? ಇಂಥ ಹೆಂಗ್ಸ್ರಿಂದಾನೆ ಕುಟುಂಬನೇ ಸರ್ವನಾಶ ಆಗೋದು. ಹೀಗೆ ಗೌರಿ ಮತ್ತು ದೇವಿ ಅಂಗಳ ಗುಡಿಸಲು ತಂದಿದ್ದ ನೀರನ್ನು ಪಾರ್ವತಮ್ಮನ ಮುಖಕ್ಕೆ ಎರಚಿದ್ರು.
ಪಾರ್ವತಮ್ಮನಿಗೆ ಏನೂ ಅರ್ಥವಾಗದೆ ಕಂಗಾಳಾಗಿ ನೋಡ್ತಾ ಇದ್ರು. ಇದೆಲ್ಲ ನನ್ಗೆ ಬೇಕು, ನನ್ ಕೆಲ್ಸ ನೋಡ್ಕೊಂಡ್ ನಾನ್ ಸುಮ್ನೆ ಹೋಗ್ದೆ ಇವರ ಬಳಿ ಬಂದೆ ಅಲ್ವಾ, ನನಗಿದು ಬೇಕು ಇನ್ನೂ ಬೇಕು. ಹೀಗೆ ಅಂದಿನಿಂದ ಆಸ್ತಿಗೋಸ್ಕರ ಗೌರಿ ಮತ್ತು ದೇವಿ ಅನ್ಯೋನ್ಯವಾಗಿ ಇದ್ರು. ಹೀಗೆ ಸ್ವಲ್ಪ ದಿನಗಳ ನಂತರ ಇಬ್ಬರು ಸ್ವಂತ ಅಕ್ಕ ತಂಗಿಯರ ಹಾಗೆ ಬೆರೆತು ಹೋದ್ರು. ಶಾರದಮ್ಮನಿಗೆ ಹಿಂಸೆ ಕೊಡದೆ ಆದರ್ಶ ಸೊಸೆಯಂದಿರು ಅಂತ ಹೆಸರು ತಗೊಂಡ್ರು.